ಅದೊಂದೇ ಅಲ್ಲ, ಹಿಂದಾಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದ್ರೆ ಸರ್, ಜೊತೆಗೆ ಅಲ್ಲಿಯೂ ದಾಳಿ ಮಾಡಿದ್ರೆ ಅಂದ್ರೆ ಕಾನೂನು ಭಯ ಐತೆ ಅನ್ನೋ ಪ್ರಶ್ನೆ ಇರೋದು ಸರ್. ಬರ್ತಾರೆ ಬೇಕಾಬಿಟ್ಟಿಯಾಗಿ ಮಾಡ್ತಿದ್ದಾರೆ ಅಂತ ಸುಮಾರು ಘಟನೆಗಳು ಬೆಳಗಾವಿ ತಾಲೂಕಲ್ಲಿ ಆಗಿದೆ. ನೀವು ಹೇಳ್ದಂಗೆ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು ಮಾತ್ರ. ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಇಲ್ಲ ಅವರು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಅದೊಂದು ಸದಾ ಯಾರು ಮಾಡಿದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ರು ಅದು ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮಗೆ ನಾವೇ ಮಾಡೋದು. ಅವ್ರು ಅದಕ್ಕೆ ತಯಾರದಾರ, ಖಾಲಿ ಇದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರು ಏಮಿ ಸತ್ರು ಅದು ನಮ್ಮಾಗ ಬರ್ಬೋದು. ಅದು ಯಾವ್ದಾರ ಕಲ್ಯಾಣ ನಾಯಿ ಸತ್ರು ಅದೇ ನಮ್ಮಾಗ ಹಾಕೋರು. ಇದು 28 ಮಾರ್ಚ್ ಮೇ ಅವರಿಗೆ ಒಂದು ಸ್ವಾಮೀಜಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ, ನೋಡಿದ್ರ? ನೋಡ್ಬೇಕಲ್ಲ ಅದನ್ನ. ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರ ಜಗಳ ಹಿಡ್ದಾರ, ಏನೋ ಆಗಿದೆ, ಅವ್ರು ಬಿಡ್ದಂತ ಅವ್ರು ಹೇಳಿದಾರ. ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವುದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯ ಕಮಿಟಿ ಅವರ ಕೂಲಿನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ. ಸಂಬಂಧಪಟ್ಟಂಗೆ ಎಪಿಎಂಸಿಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದಾವೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾದ ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದಿದೆ. ಬಗೆಹರಿದ ಏನ್ ಸಮಸ್ಯೆ? ಟೆಂಡರ್ ಕರೆದಾರೆ, ಮತ್ತೆ ಹೊಸದು ಟೆಂಡರ್ ಕರೆದು ಮತ್ತೆ ಅವರು ಖಾಲಿ ಇದೆ ಸುಮಾರು 70 ಶಾಪ್. ಅಲ್ಲಿ ಹೋಗಿ ಅವರು ಅದಕ್ಕೆ ಕರೆಕ್ಟರ್ ಪಡಿಬೇಕು. ಸೌಕರ್ಯನ ಕೊಡ್ತಿಲ್ಲ, ನಾವ್ ಹೆಂಗ್ ಹೋಗೋಣ ಅಂತ ಸೌಕರ್ಯನ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ. ಅಂಗಡಿ ಇದೆಯಲ್ಲ, ಅಂಗಡಿ ಅಷ್ಟೇ ಅದೇ ಸರ್. ಅಂಗಡಿನ ಅದೇ. ಈಗ ಅವ್ರು ಹೊರಗೆ ಕುಡಿಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಮಾನವ ದೃಷ್ಟಿಯಿಂದ ಕೊಟ್ಟಿದ್ವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದೀವಿ. ಒಂದು ವರ್ಷ ಮಾಡಿರ್ಬೋದು, ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಅಷ್ಟು ಮೊದಲು ನಮ್ಗೆ ಏನು ಹೆಲ್ಪ್ ಮಾಡೋದಕ್ಕಿತ್ತು ಅಷ್ಟು ಮಾಡಿದ್ವಿ. ಸರ್ ಅದೊಂದೇ ಅಲ್ಲ, ಹಿಂದಾಲ್ಕೋ ಕಂಪ್ನಿ ಮೇಲೂ ದಾಳಿ ಮಾಡಿದ್ರೆ ಸರ್, ಜೊತೆಗೆ ಅಲ್ಲಿಯೂ ದಾಳಿ ಮಾಡಿದ್ರೆ ಅಂದ್ರೆ ಕಾನೂನು ಭಯ ಐತೆ ಅನ್ನೋ ಪ್ರಶ್ನೆ ಇರೋದು ಸರ್. ಬರ್ತಾರೆ ಬೇಕಾಬಿಟ್ಟಿಯಾಗಿ ಮಾಡ್ತಿದ್ದಾರೆ ಅಂತ ಸುಮಾರು ಘಟನೆಗಳು ಬೆಳಗಾವಿ ತಾಲೂಕಲ್ಲಿ ಆಗಿದೆ. ನೀವು ಹೇಳ್ದಂಗೆ ಆಗಿದೆ. ಆದ್ರೆ ಪೊಲೀಸರು ಅದಕ್ಕೆ ಹೆಚ್ಚು ಕಠಿಣ ಕ್ರಮ ಕೈಗೊಳ್ಳಬೇಕು ಮಾತ್ರ. ಸ್ವಾಮೀಜಿ ಅವ್ರ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಆರೋಪ ಮಾಡ್ತಾ ಇದ್ದಾರೆ ತಮ್ಮ ಮೇಲೆ. ಇಲ್ಲ ಅವರು ಹಿಂದೂಗಳ ಮೇಲೆ ಈ ರೀತಿಯಾಗಿ ಅಂದ್ರೆ ದೌರ್ಜನ್ಯ ನಡೀತಾನೆ ಇದೆ. ಅದೊಂದು ಸದಾ ಯಾರು ಮಾಡಿದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ರು ಅದು ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮಗೆ ನಾವೇ ಮಾಡೋದು. ಅವ್ರು ಅದಕ್ಕೆ ತಯಾರದಾರ, ಖಾಲಿ ಇದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರು ಏಮಿ ಸತ್ರು ಅದು ನಮ್ಮಾಗ ಬರ್ಬೋದು. ಅದು ಯಾವ್ದಾರ ಕಲ್ಯಾಣ ನಾಯಿ ಸತ್ರು ಅದೇ ನಮ್ಮಾಗ ಹಾಕೋರು. ಇದು 28 ಮಾರ್ಚ್ ಮೇ ಅವರಿಗೆ ಒಂದು ಸ್ವಾಮೀಜಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ, ನೋಡಿದ್ರ? ನೋಡ್ಬೇಕಲ್ಲ ಅದನ್ನ. ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರ ಜಗಳ ಹಿಡ್ದಾರ, ಏನೋ ಆಗಿದೆ, ಅವ್ರು ಬಿಡ್ದಂತ ಅವ್ರು ಹೇಳಿದಾರ. ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವುದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯ ಕಮಿಟಿ ಅವರ ಕೂಲಿನ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ನಮಗೇನದು ಸಂಬಂಧಪಟ್ಟಂತ ವಿಷಯ ಅಲ್ಲ. ಸಂಬಂಧಪಟ್ಟಂಗೆ ಎಪಿಎಂಸಿಯಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದಾವೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾದ ಯಾಕೆ ಬಗೆಹರಿತಾ ಇಲ್ಲ? ಬಗೆಹರಿದಿದೆ. ಬಗೆಹರಿದ ಏನ್ ಸಮಸ್ಯೆ? ಟೆಂಡರ್ ಕರೆದಾರೆ, ಮತ್ತೆ ಹೊಸದು ಟೆಂಡರ್ ಕರೆದು ಮತ್ತೆ ಅವರು ಖಾಲಿ ಇದೆ ಸುಮಾರು 70 ಶಾಪ್. ಅಲ್ಲಿ ಹೋಗಿ ಅವರು ಅದಕ್ಕೆ ಕರೆಕ್ಟರ್ ಪಡಿಬೇಕು. ಸೌಕರ್ಯನ ಕೊಡ್ತಿಲ್ಲ, ನಾವ್ ಹೆಂಗ್ ಹೋಗೋಣ ಅಂತ ಸೌಕರ್ಯನ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ. ಅಂಗಡಿ ಇದೆಯಲ್ಲ, ಅಂಗಡಿ ಅಷ್ಟೇ ಅದೇ ಸರ್. ಅಂಗಡಿನ ಅದೇ. ಈಗ ಅವ್ರು ಹೊರಗೆ ಕುಡಿಸಿದ್ರು ಟೆಂಪರರಿ, ಅದು ಕಾನೂನಲ್ಲಿ ಅವಕಾಶ ಇಲ್ಲ. ಮಾನವ ದೃಷ್ಟಿಯಿಂದ ಕೊಟ್ಟಿದ್ವಿ. ಈಗ 70 ಅಂಗಡಿಗೆ ನಾವು ಆಕ್ಷನ್ ಮಾಡ್ತಾ ಇದೀವಿ. ಒಂದು ವರ್ಷ ಮಾಡಿರ್ಬೋದು, ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಅಷ್ಟು ಮೊದಲು ನಮ್ಗೆ ಏನು ಹೆಲ್ಪ್ ಮಾಡೋದಕ್ಕಿತ್ತು ಅಷ್ಟು ಮಾಡಿದ್ವಿ. ಸರಿ.